ಇನ್ನು ನಟ ದರ್ಶನ್ ಬಂಧನದ ಬೆನ್ನಲ್ಲೇ ಮತ್ತೊಬ್ಬ ನಟನಿಗೂ ಕೂಡ ಡವ ಶುರುವಾಗಿದೆ. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ವೇಳೆ ಆ ಸ್ಟಾರ್ ನಟ ಕೂಡ ಭಾಗಿಯಾಗಿದ್ರು ಅನ್ನುವಂತ ಒಂದಷ್ಟು ಸಂಶಯ ಇದೆ. ವಿನಯ್ ಒಡೆತನದ ಸ್ಟೋನಿ ಬ್ರೂಕ್ನಲ್ಲಿ ಶನಿವಾರ ಮಧ್ಯಾಹ್ನ ಪಾರ್ಟಿ ನಡೆದಿತ್ತಂತೆ. ಈ ಸ್ಟೋನಿ ಬ್ರೂಕ್ ಕೆಫೆ ಏನಿದೆ ಅಲ್ಲಿ ಪಾರ್ಟಿ ನಡೆದಿತ್ತಂತೆ. ಡಿ ಕಂಪನಿಯ ಪಾರ್ಟಿಯಲ್ಲಿ ಆ ಸ್ಟಾರ್ ನಟ ಕೂಡ ಭಾಗಿಯಾಗಿದ್ರು ಅನ್ನುವಂಥದ್ದು. ಹಾಗಾದ್ರೆ ಆ ಸ್ಟಾರ್ ನಟನಿಗೂ ನೋಟಿಸ್ ಹೋಗುತ್ತಾ? ಸಂಜೆ ವೇಳೆಗೆ ಸ್ವಲ್ಪ ಕೆಲಸ ಇದೆ ಅಂತ ಆ ನಟ ಅಲ್ಲಿಂದ ತೆರಳಿದ್ದಂತೆ. ಇದೀಗ ದರ್ಶನ್ ಬಂಧನದಿಂದ ಸ್ಟಾರ್ ನಟನ ಎದೆಯಲ್ಲಿ ಕೂಡ ಡವ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಕಾಕಿ ಸಂಪರ್ಕಿಸಬಹುದು ಅನ್ನುವ ಭಯ ಶುರುವಾಗಿದೆ. ಆ ನಟನಿಗೆ ಹಾಗಾದ್ರೆ ನೋಟಿಸ್ ಕೊಡುವಂತ ಚಿಂತನೆಯಲ್ಲಿ ಪೊಲೀಸರಿದ್ದಾರಂತೆ. ಪಾರ್ಟಿ ವೇಳೆ ಕೊಲೆ ವಿಚಾರ ಚರ್ಚೆಯಾಗಿತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ನೋಟಿಸ್ ಕೊಡ್ಬೇಕಾ ಬೇಡ್ವಾ ಅಂತ ಹಿರಿಯ ಅಧಿಕಾರಿಗಳು ತಿಳಿಸ್ತಾರೆ. ನಟ ದರ್ಶನ್ ಬಂಧನದ ಬೆನ್ನಲ್ಲೇ ಈಗ ಮತ್ತೊಬ್ಬ ನಟನಿಗೆ ಎದೆಯಲ್ಲಿ ಡವ ಶುರುವಾಗಿದೆ. ನನಗೂ ಕೂಡ ನೋಟಿಸ್ ಬಂದ್ರೆ ಏನ್ ಮಾಡೋದು ಅಂತ. ವಿನಯ್ ಒಡೆತನದ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಅವತ್ತು ಪಾರ್ಟಿ ನಡೆದಿತ್ತಂತೆ. ಆ ಪಾರ್ಟಿ ಸಂದರ್ಭದಲ್ಲಿ ಈ ನಟ ಕೂಡ ಇದ್ರಂತೆ. ಯಾವ ನಟ ಹಾಗಾದ್ರೆ ನಟನಿಗೂ ನೋಟಿಸ್ ಹೋಗುತ್ತಾ ಅನ್ನುವಂತ ಡವ ಈಗ ಶುರುವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್ ಪಟೇಲ್, ಈಗಾಗಲೇ ಈ ಒಂದು ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಒಬ್ಬೊಬ್ಬರೇ ಆರೋಪಿಗಳು ಅಂದರಾಗ್ತಾ ಇದ್ದಾರೆ. ಈಗಾಗಲೇ 19 ಆರೋಪಿಗಳು ಸಿಕ್ಕಿದ್ದಾರೆ. ಆದ್ರೀಗ ಈ ಪಾರ್ಟಿಯಲ್ಲಿ, ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ನಡೆದಂತಹ ಪಾರ್ಟಿಯಲ್ಲಿ ಮತ್ತೊಬ್ಬ ನಟ ಕೂಡ ಭಾಗಿಯಾಗಿದ್ದ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆ ನಟನಿಗೂ ಕೂಡ ನೋಟಿಸ್ ಜಾರಿ ಆದ್ರೂ ಆಗಬಹುದು ಅನ್ನುವಂತ ಆತಂಕ ಕೂಡ ಶುರುವಾಗಿದೆಯಂತೆ. ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಸೋಕೆ, ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಬಂಧನ ಆಗಿರೋದು. ಬಂಧಿತ ಆರೋಪಿಗಳೇನಿದೆ ದರ್ಶನ್ ಅಂಡ್ ಟೀಮ್ ಇದಕ್ಕೂ ಮುಂದೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬರೋಕೆ ಮುಂಚೆ ಏನು ಮಾಡ್ತಿದ್ರು ಅಂತ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಅನ್ನು ಮಾಡಿ ಹತ್ಯೆ ಮಾಡಿರುವಂಥ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ ಇದಕ್ಕೆ ಮುಂಚೆ ಕೂಡ ದರ್ಶನ್ ಅಂಡ್ ಟೀಮ್ ಏನಿತ್ತು, ಇಡೀ ಟೀಮ್ ಬೆಂಗಳೂರಿನಲ್ಲೇ ಇತ್ತು ಅನ್ನೋ ಮಾಹಿತಿ ಇರುವಂಥದ್ದು. ಬೆಂಗಳೂರಿನಲ್ಲೇ ಇದ್ದುಕೊಂಡು ಇವರು ಪ್ಲಾನ್ ಅನ್ನ ಮಾಡ್ತಾ ಇದ್ರು. ಅಂದ್ರೆ ದರ್ಶನ್ನ ಆಪ್ತರು ಏನಿದ್ದಾರೆ ಬಂಧನಕ್ಕೊಳಗಾಗಿರುವಂತ ಆರೋಪಿಗಳು ದರ್ಶನ್ ಜೊತೆನೇ ಇದ್ಕೊಂಡ್ರು ಇಡೀ ದಿನ ಅಂತ. ಆಮೇಲೆ ಇಡೀ ದಿನ ಸ್ಟೋನಿ ಬ್ರೂಕ್ ಏನಿದೆ ಅಲ್ಲಿ ಕೂತ್ಕೊಂಡು ಇವರು ರೆಸ್ಟೋರೆಂಟ್ ನಲ್ಲಿ ಪಾರ್ಟಿಯನ್ನ ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅಲ್ಲೇ ಎಲ್ಲದಕ್ಕೂ ಕೂಡ ಪ್ಲಾನ್ ಆಗಿದೆ, ಸ್ಕೆಚ್ ಆಗಿದೆ ಮತ್ತೆ ಎಕ್ಸಿಕ್ಯೂಟಿವ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಪಾರ್ಟಿ ನಡೆಯುವಂತ ಸಂದರ್ಭದಲ್ಲಿ ಅಂದ್ರೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ಬರೋವರೆಗೂ ಕೂಡ ಅದಕ್ಕೆ ಮೊದಲು ಪಾರ್ಟಿಯನ್ನು ಏನು ಮಾಡ್ತಿದ್ರು. ಆ ಪಾರ್ಟಿಯಲ್ಲಿ ದರ್ಶನ್ನ ಕೆಲ ಆಪ್ತ ನಟರು ಕೂಡ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಸೊ ಅದೇ ಸ್ಟೋನಿ ಬ್ರೂಕ್ನಲ್ಲಿ ಆಪ್ತ ನಟರು ಕೂಡ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಓರ್ವ ಜೊತೆಯಲ್ಲೇ ಇದ್ದ, ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ರೇಣುಕಾಸ್ವಾಮಿಯನ್ನ ಕರ್ಕೊಂಬರೋ ಹೊತ್ತಿಗಾಗಲೇ ಅವ್ರು ಯಾವುದೋ ಕೆಲಸದ ಸಂಬಂಧ ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತೇಳಿ ಅಲ್ಲಿಂದ ಹೋಗಿರುವಂಥದ್ದು ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪೊಲೀಸರು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಾಗ ಮತ್ತು CCTV ಫುಟೇಜ್ಗಳನ್ನು ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಈ ಮಾಹಿತಿ ಲಭ್ಯವಾಗಿರುವಂಥದ್ದು. ಹೀಗಾಗಿ ಆ ಸ್ಟಾರ್ ನಟನಿಗೂ ಕೂಡ ಈಗ ನೋಟಿಸನ್ನು ಕೊಡ್ತಾರ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗತ್ತೆ. ಒಂದು ವೇಳೆ ನೋಟಿಸನ್ನು ಕೊಟ್ಟರೆ ಸೊ ಅಂದರೆ ಆತ ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಚರ್ಚೆಯನ್ನು ಮಾಡಲಾಗಿತ್ತಾ, ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇತ್ತಾ, ಸೊ ಇದ್ರಗಳ ಬಗ್ಗೆ ಕೂಡ ಒಂದು ಪೊಲೀಸರು ಆತನ್ನ ಎನ್ಕ್ವೈರಿ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಅವ್ರಿಗೆ ಯಾವುದೇ ಕ್ಷಣದಲ್ಲೂ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ನೋಟಿಸನ್ನು ಕೊಡ್ಬೋದು, ಇಲ್ಲ ಅವರ ಹತ್ಯೆಯಲ್ಲಿ ಪಾತ್ರ ಕಂಡು ಬಂದರೆ ಅವ್ರನ್ನ ಕರ್ಕೊಂಡ್ಬರ್ಬೋದು. ಈಗ ಹಲವು ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಆ ಒಂದು ಸ್ಟಾರ್ ನಟನಿಗೆ ಈಗ ಡವ ಶುರುವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಆತನಿಗೆ ಒಂದು ನೋಟಿಸ್ ಕೊಟ್ಟರೆ, ಇಲ್ಲ ವಿಚಾರಣೆಗೆ ಎನ್ಕ್ವೈರಿ ಕರೆದ್ರೆ, ಇಲ್ಲ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂತ ಏನಾದರೂ ಗೊತ್ತಾದರೆ ಆತನ ಫ್ಯೂಚರು ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ, ಗೌರವಕ್ಕೆ ಧಕ್ಕೆ ಬರುತ್ತೆ, ಮತ್ತು ಅವರ ಸ್ಟಾರ್ ಡಮ್ ಏನಿರುತ್ತೆ, ಸ್ಟಾರ್ ಗಿರಿ ಏನಿರುತ್ತೆ ಅದಕ್ಕೆ ಇದೆಲ್ಲವೂ ಕೂಡ ಮುಳುವಾಗುವಂಥ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಈಗ ಭಯಭೀತಲ್ಲಿರೋದು ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಆದರೆ ಪೊಲೀಸರು ಎಲ್ಲೋ ಒಂದು ಕಡೆ ಇವರು ಭಾಗಿಯಾಗಿದ್ರೆ, ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇದ್ರೆ ಆತನಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆ ಮಾಡುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಸೌಖ್ಯ
ಸಂತೋಷ್, ಇನ್ನೊಂದೇನಂತಂದ್ರೆ ಈ ಕೇಸ್ನಲ್ಲಿ ಸೂತ್ರಧಾರಿಯಾಗಿ A1 ಆರೋಪಿಯಾಗಿ ಪವಿತ್ರ ಗೌಡ ಇರುವಂತದ್ದು. ಆದ್ರೆ A2 ಆರೋಪಿ ಆಗಿರುವಂತಹ ದರ್ಶನ್ ಏನೋ ಈ ಕೇಸ್ಗೂ ಪವಿತ್ರಗೂ ಏನ್ ಸಂಬಂಧನೂ ಇಲ್ಲ, ಬಿಟ್ಬಿಡಿ, ಈ ಕೇಸಲ್ಲಿ ಅವ್ರನ್ನ ತೊಡಗಿಸ್ಬೇಡಿ ಅಥವಾ ಅವ್ರು A1 ಆರೋಪಿ ಅಲ್ಲ ಅಂತ ಹೇಳ್ತಿದ್ದಾರಂತೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಶಿವಕ್ಕೆ, ಸಾಮಾನ್ಯವಾಗಿ ಏನಾಗುತ್ತೆ, ಈ ಪ್ರಕರಣದಲ್ಲಿ ಓರ್ವ ಮಹಿಳೆ ಬಂಧನ ಆಗಿರುವಂಥದ್ದು, ಮಹಿಳಾ ಕೈದಿ ಆಕೆ ಆರೋಪಿತೆ ಆಗಿರುವ ಹಿನ್ನೆಲೆಯಲ್ಲಿ ಸೊ ಆಕೆಯನ್ನು ಇಡೀ ಪ್ರಕರಣದಲ್ಲಿ A1 ಆಗಿರುವಂಥದ್ದು. ಅಂದರೆ ಸುಮಾರು 19 ಜನ ಆರೋಪಿಗಳಿದ್ದಾರೆ. ಆರೋಪಿಗಳಿಂದ ಮೊದಲನೇ ಆರೋಪಿತೇನೆ ಪವಿತ್ರ ಗೌಡ ಆಗಿರುವ ಹಿನ್ನೆಲೆಯಲ್ಲಿ ಆಕೆಯನ್ನು ಎಲ್ಲೋ ಒಂದು ಕಡೆ ನಾವೇನು ಹೇಳ್ತೀವಿ, ಸಿಂಪತಿ ಅಂತ ಏನು ಹೇಳ್ತೀವಿ, ಸೊ ಹಾಗಾಗಿ ಆಕೆಯನ್ನು ಬಿಟ್ಟು ಬಿಡಬೇಕು, ಪ್ರಕರಣದಿಂದ ಕೈಯನ್ನು ಬಿಟ್ಬಿಡಿ, ಏನಾಗಿದೆ ಅದು ಸದ್ಯಕ್ಕೆ ನಮ್ಮೇಲೆ ಬಂದಿದೆ, ನಾವು ಅದನ್ನು ಫೇಸ್ ಮಾಡುವುದು. ಓರ್ವ ಮಹಿಳೆಯಾಗಿ ಆಕೆ ಅದನ್ನು ಫೇಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆಕೆಗೆ ಮಗಳಿದ್ದಾಳೆ, ಅವಳದೇ ಆದ ಫ್ಯಾಮಿಲಿ ಇದೆ ಅನ್ನೋ ಚಿಂತನೆಯಲ್ಲಿ ಇದನ್ನು ಹೇಳಿರ್ಬೋದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಪವಿತ್ರ ಗೌಡಳನ್ನು ಒಟ್ಟಾರೆಯಾಗಿ ಕೈ ಬಿಡಬೇಕು ಈ ಪ್ರಕರಣದಲ್ಲಿ ಅಂತೇಳಿ ದರ್ಶನ್ ಅವರು ಮೇಲಿಂದ ಮೇಲೆ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಯಾರೋ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡ್ರು ಅನ್ನೋ ಕಾರಣಕ್ಕೆ ಇಡೀ ಪ್ರಕರಣದ A1 ಆರೋಪಿಯನ್ನು ಪೊಲೀಸರು ಅಷ್ಟು ಸುಲಭವಾಗಿ ಬಿಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಪೊಲೀಸರು ಈತ ಏನೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಸೊಪ್ಪನ್ನು ಹಾಕ್ತಿಲ್ಲ. A1 ಆರೋಪಿತ ಆಗಿರುವ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣಕ್ಕೆ, ರೇಣುಕಾ ಸ್ವಾಮಿಯ ಹತ್ಯೆಗೆ ಪ್ರಮುಖ ಕಾರಣ ಆಗಿರುವಂಥದ್ದು ಪವಿತ್ರ ಗೌಡ. ಇವಳ ವಿಚಾರಕ್ಕೆ ಅದನ್ನ ಬೇರೆ ರೀತಿಯಲ್ಲಿ ಇಡೀ ಪ್ರಕರಣವನ್ನ ಅಂತ್ಯಗೊಳಿಸಬಹುದಿತ್ತು, ಪೊಲೀಸರಿಗೆ ದೂರು ಕೊಡ್ಲಿಕ್ಕೆ ಅವಕಾಶ ಇತ್ತು, ಇಲ್ಲ ಆತನ ಕರೆದು ಈಕೆಯೇ ವಾರ್ನ್ ಮಾಡಿ ಕಳಿಸ್ಬೋದಿತ್ತು. ಅದನ್ನು ಹೊರತುಪಡಿಸಿ ದರ್ಶನ್ ಅವ್ರನ್ನ ಮಧ್ಯಕ್ಕೆ ಎಳೆದು ತಂದು, ದರ್ಶನ್ನ ಆಪ್ತರನ್ನು ತಂದು ಅವರ ಮುಖಾಂತರ ಆತನ ಜೊತೆ ಚಾಟ್ ಮಾಡಿಸಿ ಆತನ ಹತ್ಯೆವರೆಗೂ ಹೋಗ್ಲಿಕ್ಕೆ ಕಾರಣ ಪವಿತ್ರ ಗೌಡ. ಈ ಹಿನ್ನೆಲೆಯಲ್ಲಿ ಆಕೆಯನ್ನ ಇದರಲ್ಲಿ A1 ಮಾಡ್ತಾರೆ, ಆಕೆಯನ್ನ ಬಂಧನ ಮಾಡಿರುವಂಥದ್ದು. ಆದರೆ ಎಲ್ಲ ಒಂದು ಕಡೆ ದರ್ಶನ್ ಆಕೆಯನ್ನ ಕೈ ಬಿಡಬೇಕು ಅನ್ನೋ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಸೌಖ್ಯ ಸಂತೋಷ್, ಇನ್ನೊಂದೇನಂತಂದ್ರೆ ಮೊನ್ನೆ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ SPP ವಕೀಲರಾದಂತಹ ಪ್ರಸನ್ನ ಕುಮಾರ್ ಅವರು 4 ಬಾರಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಹತ್ಯೆ ಮಾಡಲಾಗಿದೆ, ಆ ಡಿವೈಸ್ ಅನ್ನ ಪತ್ತೆ ಮಾಡಬೇಕು, ಹಾಗಾಗಿ ನಮ್ಗೆ ಸಮಯಾವಕಾಶ ಬೇಕು ಅಂತ ಕೇಳಿದ್ರು. ಆದ್ರೆ ಈಗ ಆ ಮೆಗರ್ ಡಿವೈಸ್ ಕೂಡ ಸಿಕ್ಕಿದೆ. ಮತ್ತೆ ಆ ಮೆಗರ್ ಡಿವೈಸ್ ಅನ್ನ ಕೊಟ್ಟಿದ್ದಂತ ರಾಜು ಅಲಿಯಾಸ್ ಧನರಾಜು ಕೂಡ ಅಂದರ್ ಆಗಿರುವಂತದ್ದು. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ, ಈತ ಏನ್ ಮಾಡ್ತಾ ಇದ್ದ, ಇವನ್ ಹಿನ್ನೆಲೆ ಏನು ಅಂತ? ಏನು ರಾಜು ಅಲಿಯಾಸ್ ಧನರಾಜ್ ಏನು ಈತನನ್ನ ಬಂಧನ ಮಾಡಿದ್ರು ಪೊಲೀಸರು. ಈತ FI ನಂದೀಶ್ ಏನಿದ್ದಾನೆ ಆತನ ಜೊತೆ ಕೇಬಲ್ ಕೆಲಸವನ್ನ ಮಾಡ್ಕೊಂಡಿರ್ತಾನೆ. ಸೊ ಹೀಗಾಗಿ ಈ ಹಿಂದೆಯೂ ಕೂಡ ಸಾಕಷ್ಟು ಜನ ಈತರಿಗೆ ಕರೆಂಟ್ ಶಾಕ್ ಕೊಡ್ಲಿಕ್ಕೆ ಮೆಗರ್ ಡಿವೈಸ್ ಅನ್ನು ಬಳಸಿದರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಅದರ ಬಗ್ಗೆ ಸ್ಪಷ್ಟತೆಯೂ ಇಲ್ಲ. ಆದರೆ ಈ ಕೇಸ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಏನು ನಂದೀಶ್ ಏನಿದೆ FI ಆರೋಪಿತ, ಈತ ಧನರಾಜನನ್ನು ಕರ್ಸ್ಕೊಂಡಿರುವಂಥದ್ದು. ಆತ ಕೇಬಲ್ ವರ್ಕ್ ಮಾಡೋದ್ರಿಂದ ಆತನಿಗೆ ಅದನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಧನರಾಜನ್ನು ಕರ್ಸ್ಕೊಂಡಿರುವಂಥದ್ದು. ಧನರಾಜನ್ನು ಕರ್ಸ್ಕೊಂಡ ನಂತರ ಮೆಗರ್ ಡಿವೈಸ್ ಏನಿತ್ತು, ಮೆಗರ್ ಡಿವೈಸ್ ಅನ್ನು ತರಿಸ್ಕೊಂಡಿರುವಂಥದ್ದು. ಅದನ್ನು ತರಿಸ್ಕೊಂಡು ಕರೆಂಟ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆತನನ್ನು ಬಂಧನ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಕರೆಂಟ್ ಶಾಕ್ ಕೊಡಲಿಕ್ಕೆ ಯಾವ ಡಿವೈಸ್ ಅನ್ನು ಯೂಸ್ ಮಾಡಿದ್ರು, ಯಾವ ರೀತಿಯಾಗಿ ಕೊಟ್ಟಿದ್ರು ಅನ್ನೋ ಬಗ್ಗೆ ಇನ್ನೂ ಕೂಡ ಪೊಲೀಸರಿಗೆ ಈ ಆರೋಪಿಗಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ಮಾಹಿತಿ ಇರಲಿಲ್ಲ. ಅದಕ್ಕಾಗಿ ಸಮಯಾವಕಾಶವನ್ನು ಕೋರಿದ್ರು. ಸೊ ಇದೀಗ ಧನರಾಜ್ ಬಂಧನ ಆಗಿರುವಂಥದ್ದು, ಮೆಗರ್ ಡಿವೈಸ್ ಅನ್ನು ಪತ್ತೆ ಮಾಡ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇದನ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ರು, ಯಾರ ಹೊತ್ತಲ್ಲಿ ತೆಗೆದುಕೊಂಡು ಬಂದ್ರು, ಕರೆಂಟ್ ಶಾಕ್ನ ಬೇರೆ ಆರೋಪಿಗಳು ಕೊಟ್ಟರೆ ಇಲ್ಲ ಇದನ್ನು ಬಳಕೆ ಮಾಡ್ತಿದ್ದ ಧನರಾಜ್ನೇ ಕೊಟ್ಟನ ಅನ್ನೋದನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ಕೂಡ ವಶಪಡಿಸಿಕೊಂಡು ಸದ್ಯ ಆರೋಪಿಯನ್ನು ಬಂಧಿಸಿ ತನಿಖೆಯನ್ನು ಮತ್ತು ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.